ವೀಕ್ಷಕರೇ ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ಸಂಸತ್ನಲ್ಲಿ ವಾಕ್ಚಾತುರ್ಯ, ದೇಶದ ಗಮನ ಸೆಳೆದ ತೇಜಸ್ವಿ ಸೂರ್ಯ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ಸಂಸತ್ನಲ್ಲಿ ಈಗ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ವಾಕ್ ಯುದ್ಧವೇ ನಡೆಯುತ್ತಿದೆ. ಈ ಸಮರದ ನಡುವೆ ತಮ್ಮ ಹರಿತವಾದ ಮತ್ತು ಪ್ರಬುದ್ಧವಾದ ಮಾತಿನ ಮೂಲಕ ದೇಶದ ಗಮನ ಸೆಳೆದವರು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ. ಕರ್ನಾಟಕದಲ್ಲಿ ಕಳೆದ 3 ವರ್ಷದಿಂದ ಕೆಪಿಎಸ್ಸಿಯಲ್ಲಿ ಆಗಿರುವಂತಹ ಹಗರಣ, ಪ್ರತಿ ದಿವಸ ಸಾವಿರಾರು ಜನ ಯುವಕರು ಫ್ರೀಡಂ ಪಾರ್ಕ್ ಅಲ್ಲಿ ಕರ್ನಾಟಕದ ಮೂಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅವರ ನೋವು, ಅವರ ದರ್ದು ನಿಮಗೆ ಯಾರಿಗೂ ಗೊತ್ತಾಗೋದಿಲ್ಲ. ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಪ್ರಬುದ್ಧವಾಗಿ ಮಾತನಾಡುತ್ತಾ ಆಗಾಗ ಕನ್ನಡದಲ್ಲೂ ಗರ್ಜಿಸುತ್ತಾ ಪ್ರತಿಪಕ್ಷಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದಾರೆ ತೇಜಸ್ವಿ ಸೂರ್ಯ. ಪ್ರಧಾನಿ ನರೇಂದ್ರ ಮೋದಿಯವರ ಮೆಚ್ಚುಗೆಗೂ ಪಾತ್ರರಾಗಿದ್ದಾರೆ. ಕೇವಲ 28ನೇ ವಯಸ್ಸಿಗೆ ಸಂಸತ್ತನ್ನ ಪ್ರವೇಶಿಸಿ ಬಿಜೆಪಿಯ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಬೆಳೆದ ತೇಜಸ್ವಿ ಸೂರ್ಯ ಅವರ ರಾಜಕೀಯ ಪ್ರಯಾಣ ಹೇಗಿತ್ತು? ಸಂಸತ್ನಲ್ಲಿ ಅವರು ಎತ್ತಿದ ಪ್ರಮುಖ ವಿಷಯಗಳೇನು? ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಅದಕ್ಕೂ ಮುನ್ನ ನೀವು ವಿಶ್ವವಾಣಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನವೆಂಬರ್ 16, 1990ರಂದು ಬೆಂಗಳೂರಿನಲ್ಲಿ ಜನಿಸಿದ ತೇಜಸ್ವಿ ಸೂರ್ಯ ಅವರ ಪೂರ್ಣ ಹೆಸರು ಸೂರ್ಯನಾರಾಯಣ ತೇಜಸ್ವಿ ಸೂರ್ಯ. ತಮ್ಮ ಶಾಲಾ ದಿನಗಳಿಂದಲೇ ಪ್ರತಿಭಾವಂತ ವಾಗ್ಮಿಯಾಗಿದ್ದ ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಮತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ABVPಯೊಂದಿಗೆ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದರು. ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಲೀಗಲ್ ಸ್ಟಡೀಸ್ನಿಂದ ಕಾನೂನು ಪದವಿ ಗಳಿಸಿದ ಇವರು ಕರ್ನಾಟಕ ಹೈಕೋರ್ಟ್ನಲ್ಲಿ ವಕೀಲರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ವಕಾಲತ್ತು ಮತ್ತು ಸಂಘಟನಾ ಚತುರತೆ ಇವರನ್ನ ಯುವಜನತೆಯಲ್ಲಿ ಬೇಗನೆ ಜನಪ್ರಿಯಗೊಳಿಸಿತು. ಟಿಕೆಟ್ ಸಿಕ್ಕಿದ್ದೇ ಆಕಸ್ಮಿಕ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಬಿಜೆಪಿ ಪಕ್ಷದ ಭದ್ರಕೋಟೆ. ಹಿರಿಯ ನಾಯಕ ದಿವಂಗತ ಅನಂತ್ ಕುಮಾರ್ ಅವರು ಪ್ರತಿನಿಧಿಸುತ್ತಿದ್ದ ಕ್ಷೇತ್ರ ಇದು. 2019ರಲ್ಲಿ ಕೊನೆ ಕ್ಷಣದಲ್ಲಿ ಬಿಜೆಪಿಯಿಂದ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಸಿಕ್ಕಿತ್ತು. ಆಗ ತೇಜಸ್ವಿ ಸೂರ್ಯ ಅವರಿಗೆ ಕೇವಲ 28 ವರ್ಷ. ಇವರಿಗೆ ಟಿಕೆಟ್ ನೀಡಿದ್ದು ಕಂಡು ಬಿಜೆಪಿ ಹಿರಿಯ ನಾಯಕರೇ ನಿಬ್ಬೆರಗಾಗಿದ್ರು. ತಮ್ಮ ಚುರುಕಾದ ಪ್ರಚಾರ ಮತ್ತು ಹರಿತವಾದ ಮಾತುಗಳಿಂದ ಕಾಂಗ್ರೆಸ್ ಮಾತ್ರವಲ್ಲದೆ ದೇಶದ ರಾಜಕೀಯ ತಜ್ಞರ ಗಮನವನ್ನೂ ಸೆಳೆದರು. 3 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದು 17ನೇ ಲೋಕಸಭೆಯ ಕಿರಿಯ ಸಂಸದರಲ್ಲಿ ಒಬ್ಬರಾಗಿ ದೆಹಲಿಗೆ ಹೆಜ್ಜೆಯಿಟ್ರು. ಸಂಸತ್ನಲ್ಲೇ ಮಾತಿನ ಮಿಂಚು. 2ನೇ ಬಾರಿ ಗೆದ್ದು ಸಂಸತ್ ಪ್ರವೇಶಿಸಿದ ಮೇಲಂತೂ ಒಂದಲ್ಲ ಒಂದು ವಿಷಯದ ಕುರಿತು ಸಂಸತ್ನಲ್ಲಿ ನಿರರ್ಗಳವಾಗಿ ಮಾತನಾಡಿ ದೇಶದ ಜನರ ಮೆಚ್ಚುಗೆಗೆ ತೇಜಸ್ವಿಯವರು ಪಾತ್ರರಾಗ್ತಿದ್ದಾರೆ. ಲೋಕಸಭೆಯಲ್ಲಿ ಹಲವು ಬಾರಿ ಕನ್ನಡದಲ್ಲೇ ಭಾಷಣ ಮಾಡಿ ತಮ್ಮ ಮಾತೃಭಾಷೆಯ ಗತ್ತನ್ನ ಹೆಚ್ಚಿಸಿದ್ದಾರೆ. ಬೆಂಗಳೂರಿನ ನಮ್ಮ ಮೆಟ್ರೋ, ಸಬರ್ಬನ್ ರೈಲು ಯೋಜನೆ ಮತ್ತು ಐಟಿ ಕ್ಷೇತ್ರದ ಮೂಲಸೌಕರ್ಯಗಳಿಗೆ ಕೇಂದ್ರದ ಅನುದಾನ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ನೀಟ್ ಪರೀಕ್ಷಾ ಅಕ್ರಮ ಹಾಗೂ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡುತ್ತಿದ್ದ ಕೋಚಿಂಗ್ ಮಾಫಿಯಾ ವಿರುದ್ಧ ಲೋಕಸಭೆಯಲ್ಲಿ ಇತ್ತೀಚೆಗೆ ಸಿಂಹದಂತೆ ಗರ್ಜಿಸಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ರಕ್ಷಣೆಗೆ ಮೋದಿ ಸರ್ಕಾರ ಕಠಿಣ ಕಾನೂನು ತಂದಿದ್ದನ್ನ ಸಮರ್ಥವಾಗಿ ಪ್ರತಿಪಾದಿಸಿದ್ದಾರೆ. ಬೆಂಗಳೂರು ದೇಶದ ಸ್ಟಾರ್ಟ್ಅಪ್ ರಾಜಧಾನಿ. ಸಂಸತ್ನಲ್ಲಿ ನವೋದ್ಯಮಗಳು, ಡಿಜಿಟಲ್ ಇಂಡಿಯಾ ಮತ್ತು ಭಾರತದ ಯುವ ಉದ್ಯಮಿಗಳಿಗೆ ಪ್ರೋತ್ಸಾಹ ನೀಡುವ ವಿಷಯಗಳಲ್ಲಿ ಆಳವಾದ ಅಂಕಿಅಂಶಗಳೊಂದಿಗೆ ಮಾತನಾಡಿದ್ದಾರೆ. ಹೊಸ ಶಿಕ್ಷಣ ನೀತಿ NEP ಮತ್ತು ದೇಶದ ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ವಿರೋಧ ಪಕ್ಷಗಳ ಆರೋಪಗಳಿಗೆ ತೇಜಸ್ವಿ ಸೂರ್ಯ ತಕ್ಕ ಉತ್ತರ ನೀಡಿದ್ದಾರೆ. ಇತ್ತೀಚೆಗೆ ನಡೆದ ಲೋಕಸಭೆ ಅಧಿವೇಶನದಲ್ಲಿ ತೇಜಸ್ವಿ ಸೂರ್ಯ ಮಾತಿನ ಚಾಟಿ ಹೇಗಿತ್ತು ನೋಡಿ. पढ़ाइए, नए कॉलेजेस शुरू कीजिए. मैं बताता हूं क्या मोदी सरकार ने किया. कांग्रेस के पूरे जमाने में 51,000 मेडिकल सीट्स था और आज MBBS सीट देश में 1,40,000 है. ये मोदी सरकार ने किया. ಮೋದಿಯ ಮೆಚ್ಚಿನ ಸಂಸದ ತೇಜಸ್ವಿ ಸೂರ್ಯ ಪರವಾಗಿ ಮೊದಲ ಬಾರಿ ಬೆಂಗಳೂರಿನ ಬಸವನಗುಡಿ ಮೈದಾನದಲ್ಲಿ ನರೇಂದ್ರ ಮೋದಿಯವರು ಪ್ರಚಾರ ಭಾಷಣ ಮಾಡುವಾಗ ಇವರು ತೇಜಸ್ವಿಯೂ ಹೌದು, ಸೂರ್ಯನೂ ಹೌದು ಅಂತ ಶ್ಲಾಘಿಸಿದ್ರು. ಆ ಬಳಿಕ ತೇಜಸ್ವಿ ಸೂರ್ಯ ಅವರ ವಾಕ್ಪಟುತ್ವ ಮತ್ತು ಸಂಘಟನಾ ಸಾಮರ್ಥ್ಯವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವು ಬಾರಿ ಶ್ಲಾಘಿಸಿದ್ದಾರೆ. ತೇಜಸ್ವಿ ಅವರು ನವಭಾರತದ ಯುವಶಕ್ತಿಯ ಸಂಕೇತವಾಗಿ ಬೆಳೆಯುತ್ತಿದ್ದಾರೆ ಎಂಬ ಭಾವನೆ ಪಕ್ಷದ ಹಿರಿಯರ ನಾಯಕರಲ್ಲಿಯೂ ಇದೆ. ಇವರ ಸಂಘಟನಾ ಸಾಮರ್ಥ್ಯ ಗುರುತಿಸಿದ ಬಿಜೆಪಿ ಹೈಕಮಾಂಡ್ ತೇಜಸ್ವಿಯವರನ್ನ 2020ರಲ್ಲಿ ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾದ
ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಿಸಿತು. ದಿಲ್ಲಿ, ಬಿಹಾರ, ಪಶ್ಚಿಮ ಬಂಗಾಳ ಮತ್ತಿತರ ಕಡೆ ತೇಜಸ್ವಿ ಅವರು ಯುವ ಕಾರ್ಯಕರ್ತರನ್ನ ಸಂಘಟಿಸಿ ಯಶಸ್ವಿಯಾಗಿ ಮುನ್ನಡೆಸಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ ಗಟ್ಟಲೆ ಯುವ ಜನತೆಯನ್ನ ತಲುಪುತ್ತಿರುವ ತೇಜಸ್ವಿ ಸೂರ್ಯ ತಮ್ಮ ಯುವ ನಾಯಕತ್ವದಿಂದ ಭಾರತದ ರಾಜಕೀಯದಲ್ಲಿ ವಿಶೇಷ ಸ್ಥಾನ ಗಳಿಸಿದ್ದಾರೆ. ಸಂಸತ್ನಲ್ಲಿ ತೇಜಸ್ವಿ ಸೂರ್ಯ ಅವರು ಮಾತನಾಡುವ ಅಥವಾ ಮಾಡುವ ಅಧ್ಯಯನ ಪೂರ್ಣ ಮತ್ತು ಚುರುಕಾದ ಮಾತುಗಳನ್ನ ಪ್ರತಿಪಕ್ಷ ಸದಸ್ಯರು ಬೆರಗಿನಿಂದ ಕೇಳ್ತಾರೆ. ಪತ್ನಿ ಶಿವಶ್ರೀ ಸ್ಕಂದಪ್ರಸಾದ್ ಸಾತ್. ತೇಜಸ್ವಿ ಸೂರ್ಯ ಅವರ ಪತ್ನಿ ಶಿವಶ್ರೀ ಸ್ಕಂದಪ್ರಸಾದ್ ಅವರು ಪ್ರಸಿದ್ಧ ಕರ್ನಾಟಕ ಶಾಸ್ತ್ರೀಯ ಸಂಗೀತಗಾರ್ತಿ ಮತ್ತು ಭರತನಾಟ್ಯ ಕಲಾವಿದೆ. ತೇಜಸ್ವಿ ಮತ್ತು ಇವರ ಮದುವೆ ಮಾರ್ಚ್ 6, 2025 ನಡೆದಿದೆ. ತೇಜಸ್ವಿ ಮತ್ತು ಶಿವಶ್ರೀ ಜೋಡಿಯು ಭಾರೀ ಜನಪ್ರಿಯ. ಶಿವಶ್ರೀ ಸ್ಕಂದಪ್ರಸಾದ್ ಅವರು ಮಣಿರತ್ನಂ ನಿರ್ದೇಶನದ ಪೊನ್ನಿಯಿನ್ ಸೆಲ್ವನ್ ಚಿತ್ರಕ್ಕಾಗಿ ಎಆರ್ ರೆಹಮಾನ್ ಸಂಗೀತಕ್ಕೆ ಧ್ವನಿ ನೀಡಿದ್ದಾರೆ. ಶಿವಶ್ರೀ ಅವರು ಹಾಡುವ ಭಕ್ತಿಗೀತೆಗಳು ಬಹಳ ಜನಪ್ರಿಯವಾಗಿವೆ. ಮ್ಯಾರಥಾನ್, ಟ್ರೆಕ್ಕಿಂಗ್, ಸಮಾಜ ಸೇವೆ ಇತ್ಯಾದಿಗಳಲ್ಲಿ ಇವರು ತೇಜಸ್ವಿ ಸೂರ್ಯ ಜೊತೆ ಸಕ್ರಿಯವಾಗಿ ಹೆಜ್ಜೆ ಹಾಕ್ತಾರೆ. ಸಂಸತ್ನಲ್ಲಿ ತೇಜಸ್ವಿ ಸೂರ್ಯ ಅವರ ವಾಕ್ಚಾತುರ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ವಿಶ್ವವಾಣಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.